ನಾವು ತ್ರಿಸಮ್ ಮಾಡ್ತಿದ್ದೀವಿ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ನನ್ನದೇ ಬೆಡ್‌ರೂಮ್‌ನಲ್ಲಿ ನಾನು ಕೇವಲ ಒಬ್ಬ ವೀಕ್ಷಕಿಯಾಗಿದ್ದೆ. ನನ್ನ ಗೆಳೆಯ ಎಲಿ ಮತ್ತು ನಾನು 8 ವರ್ಷಗಳಿಂದ ಜೊತೆಯಾಗಿದ್ದೆವು. ನಮ್ಮ ಸಂಬಂಧ ತುಂಬಾ ಗಟ್ಟಿಯಾಗಿತ್ತು. ನಾವು ಈ ಹಿಂದೆ ತ್ರಿಸಮ್‌ಗಳನ್ನು ಕೂಡ ಮಾಡಿದ್ದೆವು, ಆದ್ರೆ ಯಾವಾಗಲೂ ಮಹಿಳೆಯರ ಜೊತೆ ಮಾತ್ರ. ನಂತರ ಎಲಿ ಮಾರ್ಕಸ್ ಎಂಬ ಹುಡುಗನ ಹೆಸರನ್ನು ಸೂಚಿಸಿದನು. ನನಗೆ ಆ ಆಲೋಚನೆ ಅಷ್ಟಾಗಿ ಇಷ್ಟವಾಗಲಿಲ್ಲ, ಆದ್ರೂ ನಾನು ಅವನನ್ನು ಭೇಟಿಯಾಗಲು ಒಪ್ಪಿದೆ. ಮೊದಲ ನೋಟದಲ್ಲೇ ಏನೋ ತಪ್ಪಿದಂತ ಅನ್ಸಿತು. ಮಾರ್ಕಸ್‌ಗೆ ನನ್ನಗಿಂತ ಎಲಿಯ ಮೇಲೆ ಹೆಚ್ಚು ಆಸಕ್ತಿ ಇರುವಂತೆ ಕಂಡಿತು. ನಂತರ ಆ ರಾತ್ರಿ ಬಂದಿತು. ನಾವು ಡ್ಯಾನ್ಸ್ ಮಾಡುತ್ತಾ ಮುತ್ತು ನೀಡುತ್ತಿದ್ದೆವು. ಒಂದು ಕ್ಷಣ ನಾನು ಅದರಲ್ಲಿ ಮಗ್ನಳಾಗಿದ್ದೆ. ಆದ್ರೆ ಇದ್ದಕ್ಕಿದ್ದಂತೆ ಎಲಿ ನನ್ನನ್ನು ಪಕ್ಕಕ್ಕೆ ತಳ್ಳಿ, ಈಗ ನನ್ನ ಸರದಿ ಎಂದನು. ಅಲ್ಲಿಯೇ ಅವನು ಮತ್ತು ಮಾರ್ಕಸ್ ನನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪರಸ್ಪರ ಘನಿಷ್ಠತೆಯನ್ನು ಶುರು ಮಾಡಿದರು. ನಾನು ಸ್ತಬ್ಧಳಾಗಿದ್ದೆ. ನನ್ನದೇ ಬೆಡಿನಲ್ಲಿ ಅವರು ಗದ್ದಲ ಮಾಡುತ್ತಿದ್ದಾಗ ನಾನು ಒಂದು ಗಂಟೆಯ ಕಾಲ ಶವರ್ ಕೆಳಗೆ ನಿಂತಿದ್ದೆ. ಆ ರಾತ್ರಿ ನಾನು ಸೋಫಾದ ಮೇಲೆ ಮಲಗಿದೆ. ಮರುದಿನ ಬೆಳಿಗ್ಗೆ ಅವರಿಗೆ ತುಂಬಾ ಹಸಿವಾಗುತ್ತಿದೆ ಎಂದು ಹೇಳಿ ನನಗೆ ಡೋರ್‌ಡ್ಯಾಶ್ ಮೂಲಕ ಆಹಾರ ಆರ್ಡರ್ ಮಾಡಿಕೊಡಲು ಕೇಳುವ ಧೈರ್ಯ ಮಾಡಿದರು. ನನಗೆ ತುಂಬಾ ಆಘಾತವಾಯಿತು ಮತ್ತು ನೋವಾಯಿತು. ಕೊನೆಗೆ ನಾನು ಎಲಿಯನ್ನು ಪ್ರಶ್ನಿಸಿದಾಗ ಸತ್ಯ ಹೊರಬಂದಿತು. ಅವನಿಗೆ ಪುರುಷರ ಮೇಲೆ ಆಕರ್ಷಣೆ ಇದೆ ಎಂಬುದು 3 ವರ್ಷಗಳ ಹಿಂದೆಯೇ ತಿಳಿದಿತ್ತು. ಅದಕ್ಕಿಂತ ಕೆಟ್ಟದಾಗಿ, ಅವನು ಮತ್ತು ಮಾರ್ಕಸ್ ತಿಂಗಳುಗಳಿಂದ ಸಂಬಂಧದಲ್ಲಿದ್ದರು. ಒಂದು ಅಸಹಜವಾದ ಸಂಭಾಷಣೆ ನಡೆಸುವ ಬದಲು ಮಾರ್ಕಸ್ ಅನ್ನು ನಿಧಾನವಾಗಿ ಪರಿಚಯಿಸುವುದು ಸುಲಭ ಎಂದು ಅವನು ನನಗೆ ಹೇಳಿದನು. ನಾವು ಜಗಳಾಡುತ್ತಿದ್ದಾಗ ಮಾರ್ಕಸ್ ಕರೆ ಮಾಡಿದನು. ಎಲಿ ನನ್ನ ಮುಂದೆಯೇ ಫೋನ್ ರಿಸೀವ್ ಮಾಡಿದನು. ಅದು ನನಗೆ ಸಹಿಸಿಕೊಳ್ಳಲಾಗದ ಮಿತಿ ಮೀರಿತ್ತು. ನಾನು ಅವನಿಗೆ ತನ್ನ ಬ್ಯಾಗುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಹೇಳಿದೆ. ಅವನು ಸ್ವಲ್ಪವೂ ಹಿಂಜರಿಯಲಿಲ್ಲ. ಅವನು ಈಗಾಗಲೇ ಮಾರ್ಕಸ್ ಜೊತೆ ವಾಸಿಸುವ ಯೋಜನೆಯನ್ನು ಮಾಡಿಕೊಂಡಿದ್ದನು. 8 ವರ್ಷಗಳು ಎಂಬುದು ದೊಡ್ಡ ಸಮಯ, ಆದ್ರೆ ನಾನು ಪ್ರಾಮಾಣಿಕತೆಯನ್ನು ಬಯಸುತ್ತೇನೆ. ನಮ್ಮ ಸಂಬಂಧ ಈಗ ಅಧಿಕೃತವಾಗಿ ಮುಗಿದಿದೆ ಮತ್ತು ಬಹಳ ದಿನಗಳ ನಂತರ ಮೊದಲ ಬಾರಿಗೆ ನಾನು ಮುಕ್ತಳಾಗಿದ್ದೀನಿ ಎಂದು ಭಾವಿಸುತ್ತೇನೆ.